ಬೀಳಿಸುತ್ತಿದ್ದ ವ್ಯಾಘ್ರ ನಟ ಟೈಗರ್ ಪ್ರಭಾಕರ್. So high I'm hypnotized. What's up is down, what's left is right. Chasing stars and holding you. I can't see the end, but we'll see it through. Times don't fly too high. Be sure to keep the ground in sight. Fly forever if you keep it tight. Love the world but keep the sky on your mind. ವಿನೋದ್ ಪ್ರಭಾಕರ್ ಅವರ 25ನೇ ಚಿತ್ರಕ್ಕೆ ಟೈಗರ್ ಅನ್ನೋ ಬಿರುದು ಅಭಿಮಾನಿಗಳ ವತಿಯಿಂದ ಪದ್ಮಾವತಿ ಫಿಲ್ಮ್ಸ್ ಪ್ರಕಾರ ಇವರ ವತಿಯಿಂದ ಟೈಗರ್ ಅನ್ನೋ ಬಿರುದನ್ನ ವಿನೋದ್ ಪ್ರಭಾಕರ್ ಸರ್ ಅವರು ಸ್ವೀಕರಿಸಿದ್ದಾರೆ. ಚೈತನ್ಯ ಸರ್, ಕ್ಯಾನ್ ವಿ ಹ್ಯಾವ್ ಯು ಆನ್ ಸ್ಟೇಜ್ ಪ್ಲೀಸ್? ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು, ಎಲ್ಲ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಎಲ್ಲ ನಮ್ಮ ಸೋಷಿಯಲ್ ಮೀಡಿಯಾ, ಎಲ್ಲ ನಮ್ಮ ಮಿತ್ರರಿಗೂ ಹಾಗೂ ಸಾಹೇಬರು, ಪರಮೇಶ್ವರ್ ಸಾಹೇಬ್ರವ್ರಿಗೆ ತುಂಬ ಹೃದಯ ಧನ್ಯವಾದಗಳು ಸರ್. ಅದು ನನ್ಗೆ ತುಂಬ ಹೆಮ್ಮೆ ಅನಿಸ್ತಿದೆ ಇವತ್ತು ನಿಮ್ಮ ಕೈಯಾರೆ ನನಗೆ ಈ ಒಂದು ಟೈಟಲ್ ಸಿಕ್ಕಿರೋದು. ನನಗೆ ಇದು ಟೈಟಲ್ ಅನ್ನೋದಕ್ಕಿಂತ ಒಂದು ದೊಡ್ಡ ಜವಾಬ್ದಾರಿ ಆಯಿತು. ಮತ್ತು ಯಾಕಂದರೆ ಇಲ್ಲಿವರೆಗೂ ಇದು 25ನೇ ಸಿನಿಮಾಗೆ ನಮ್ಮ ಪದ್ಮಾವತಿ ಫಿಲಿಮ್ಸ್ ಕಡೆಯಿಂದ ನಮ್ಮ ಜಯರಾಮ್ ಸರ್ ಆಗಲಿ ಅಥವಾ ಪದ್ಮಾವತಿ ಅವರಾಗಲಿ, ಶ್ರೇಯಸ್ಸು, ತೇಜಸ್ಸು, ನಾನು ನಿಮ್ಮೆಲ್ಲರೂ ಎದುರುಗಡೆ ನಾನು ಇವತ್ತು ಎಲ್ಲಿ ನಿಂತಿದ್ದೀನಿ. ಇವತ್ತು ನಾನು ಒಂದು ಈ ಟೈಟಲ್ ಕೊಟ್ಟಿದ್ದೀರ. ನಾನು ಭಾಳ ಜೋಪಾನವಾಗಿ ಇದನ್ನು ಕಾಪಾಡಿಕೊಂಡು, ಯಾಕಂದರೆ ಇದು ಸುಮ್ಮನೆ ನನಗೆ ಎಲ್ಲ ಅಭಿಮಾನಿಗಳು ಕೊಟ್ಟಿದ್ದಲ್ಲ. ಯಾಕಂದರೆ ನಮ್ಮ ತಂದೆಯವರ ಸಾಧನೆಗೆ ಅವರ ಅಭಿಮಾನಿಗಳು, ಇಂಡಸ್ಟ್ರಿ, ಅವರ ಒಂದು ಎಷ್ಟು ಶ್ರಮ ಇದೆ, ಆ ಒಂದು ಟೈಟಲ್ನ ಕೊಟ್ಟಾಗ ಇದು ನಾನು ತಲೆ ಮೇಲೆ ಹೊತ್ಕೊಂಡು ನಾನು ಭಾಳ ಶ್ರದ್ಧೆ ಭಕ್ತಿಯಿಂದ ನಾನು ಕೆಲಸ ಮಾಡ್ತೀನಿ. ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತೀನಿ. ಯಾಕಂದರೆ ಸಾಹೇಬರು ನಿಮ್ಮ ಕೈಯಾರೆ ನಾನು ತಗೊಂಡಿದ್ದು ನನ್ನ ಪುಣ್ಯ ಅಂತ ನಾನು ಹೇಳಬೇಕು. ತುಂಬ ಹೃದಯ ಧನ್ಯವಾದಗಳು ಎಲ್ರಿಗೂ. ಮುಂದೆ ನೆಕ್ಸ್ಟ್ ಇನ್ನೂ ಮಾತಾಡ್ತೀನಿ. ಥ್ಯಾಂಕ್ ಯು ಅನುಶ್ರೀ ಅವರೇ. ಮಾಧ್ಯಮ ಮಿತ್ರರಿಗಾಗಿ ಒಂದು ಫೋಟೋ ಆಪರ್ಚುನಿಟಿ ಎಲ್ಲರೂ ಮುಂಭಾಗಕ್ಕೆ ಬರಬೇಕು. ಟೈಗರ್ ಪ್ರಭಾಕರ್ ಅವರು ನನಗೆ ಬಹಳ ಪರಿಚಿತರು ಕೂಡ. ಇವತ್ತು ಅವರ ಸುಪುತ್ರ 25ನೇ ಸಿನಿಮಾ ಅಂತ ಹೇಳಿದ್ರೆ ಏನು ತಮಾಷೆನಿಲ್ರಿ. ಇದಕ್ಕೂ ಕೂಡ ಭಾಳ ಅಭಿನಂದನೆಗಳು. ಇನ್ನೊಂದು 25 ಬೇಗ ಆಗಲಿ ಅಂತೇಳಿ ಆಶಿಸ್ತೇನೆ. ಹಾಗಾಗಿ ಇವತ್ತು ಅವರು ಕೂಡ ಇಲ್ಲಿ ಇರ್ತಕ್ಕಂಥದ್ದು ಭಾಳ ಸಂತೋಷವನ್ನು ತಂದಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ನೀವು ಯಾಕೆಂದರೆ ಅದು ರಕ್ತಗತವಾಗಿ ಬಂದಿರತಕ್ಕಂಥದ್ದು.
ನಮಗೆ ಬಂದಿರುವಂಥ ಪ್ರತಿಭೆ ಮರಳುಸಿದ್ದಪ್ಪನವರು ನಮಗೆಲ್ಲ ಸಾಹಿತ್ಯ ಕ್ಷೇತ್ರದಲ್ಲಿ ಭಾಳ ಪರಿಚಯ ಇರ್ತಕ್ಕಂಥವ್ರು ಕನ್ನಡ ನಾಡಿನಲ್ಲಿ. ಹಾಗಾಗಿ ಅವರ ಜೀನ್ಸ್ ಬಂದ್ಬಿಟ್ಟಿದೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ಭಾಳ ಸಂತೋಷ ಆಗಿದೆ. ಒಳ್ಳೆ ಡೈರೆಕ್ಷನ್ಸ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ನಾನು. ಹೌದಾ? ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಬಲರಾಮನ ದಿನಗಳ ಪಟಾಕಿ ಸೌಂಡ್ ಇನ್ನೂ ಜೋರಾಗಿರುತ್ತೆ. ಆ ಸೌಂಡ್ಗೆ ಆಕ್ಷನ್ ಕಟ್ ಹೇಳ್ತಿರೋದು ಹೆಸರಾಂತ ನಿರ್ದೇಶಕರು, ಜನಪ್ರಿಯ ನಿರ್ದೇಶಕರು. ದಿನಗಳಿಗೂ ಅವ್ರಿಗೂ ಏನೋ ಒಂದು ನಂಟಿದೆ. KM ಚೈತನ್ಯ ಸರ್, ನಿಮ್ಮ What's up is down, what's left is right.